ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025ನೇ ಸಾಲಿನ ಒಳಗಡೆ ರೈಲ್ವೆ ಇಲಾಖೆ ಒಳಗಡೆ ನಾವು ಶಿಕ್ಷಕ ಮತ್ತು ಶಿಕ್ಷಕೇತರ ಹುದ್ದೆಗಳನ್ನು ಸಾಮಾನ್ಯವಾಗಿ ನೋಡಿದ್ವಿ. ಈಗಾಗಲೇ ಅದು ಆನ್ಲೈನ್ ಅರ್ಜಿಯನ್ನು ಕೂಡ ಪ್ರಾರಂಭವಾಗಿದೆ. ಸೊ ಮುಂದುವರೆದು ಈ ಒಂದು ಹುದ್ದೆಗಳಿಗೆ ನಾವು ಸಿಲಾಬಸ್ ವೈಸ್ ಅನ್ನು ಯಾವ ರೀತಿಯಾಗಿ ಬುಕ್ಸನ್ನು ತೆಗೆದುಕೊಳ್ಬೇಕು ಮತ್ತು ಆ ಬುಕ್ಸ್ಗಳ ಒಂದು ಪಟ್ಟಿಯನ್ನು ಹೇಳ್ರಿ ಅಂತ ಪ್ರಶ್ನೆ ಕೇಳಿದ್ರಿ. ಮುಂದುವರೆದು ಯಾವ್ಯಾವ ಒಂದು ರೈಲ್ವೆ ಜೋನ್ ಒಳಗಡೆ ಹೆಚ್ಚು ಹುದ್ದೆಗಳದಾವ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿದೆ. ಸೊ ಈ ಒಂದು ವಿಡಿಯೋದೊಳಗೆ ನಾವು ಕಂಪ್ಲೀಟ್ ಆದಂಥ ವಿಷಯವನ್ನೆಲ್ಲ ಚರ್ಚೆ ಮಾಡೋಣ. ಮೊದಲಿಗೆ ಸಿಲಾಬಸ್ ವೈಸ್ ನಾನು ಬುಕ್ ಲಿಸ್ಟನ್ನು ಹೇಳ್ಬಿಡ್ತೀನಿ, ನೀವು ತೆಗೆದುಕೊಳ್ಳಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಫಸ್ಟ್ಗೆ ಪ್ರೊಫೆಷನ್ ಎಬಿಲಿಟಿ ಅಂತ ಬರ್ತೈತಿ. ಈ ಪ್ರೊಫೆಷನ್ ಎಬಿಲಿಟಿಗೆ ಒಳಗಡೆ 50 ಅಂಕಗಳು ಇರ್ತಾವ, 50 ಕ್ವಶನ್ಸ್ಗಳು ಬರ್ತಾವ. ಈ ಪ್ರೊಫೆಷನ್ ಎಬಿಲಿಟಿ ಒಳಗಡೆ ಮುಖ್ಯವಾದಂಥ ವಿಷಯಗಳಂತಂದರೆ ಸೊ ಒಂದು ಎಜುಕೇಷನ್ ಮೇಲ್ಗಡೆ ಇರ್ತೈತಿ, ಅಂಡ್ ದೆನ್ ಹ್ಯೂಮನ್ ವ್ಯಾಲ್ಯೂಸ್ ಆ್ಯಂಡ್ ಎಜುಕೇಷನ್ ಕಲ್ಚರ್ ಮೇಲೆ ಇರ್ತೈತಿ, ಡೆಮೋಕ್ರಸಿ ಆಫ್ ಎಜುಕೇಷನ್ ಮೇಲೆ ಇರ್ತೈತಿ, ದೆನ್ ಸೈಕಾಲಜಿ ಲರ್ನರ್ಸ್ ಆ್ಯಂಡ್ ಟೀಚಿಂಗ್, ಕರಿಕ್ಯುಲಮ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಮೇಲೆ ಇರ್ತೈತಿ. ಸೊ ಇವೆಲ್ಲ ಪ್ರಶ್ನೆಗಳು ಒಂದು ಬುಕ್ನಿಂದ ಬರ್ತಾವ ಅಂತಂದ್ರೆ ಒಂದು ಒಳ್ಳೆಯ ಪುಸ್ತಕ ಅಂತಂದರೆ, ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತೀರಿ ಅಂತಂದರೆ SK ಮಂಗಲ್ ಅವ್ರದ್ದು ಎಜುಕೇಷನ್ ಸೈಕಾಲಜಿ ಅಂತ ಚೆನ್ನಾಗಿ ಬುಕ್ ಇದೆ. ಸೊ ನೀವು ಈ ಬುಕ್ಕನ್ನು ತೆಗೆದುಕೊಳ್ಬಹುದು. ಮುಂದುವರೆದು ನೀವು ಪ್ರಥಮ PUC ಮತ್ತು ದ್ವಿತೀಯ PUC NCERT ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬಹುದು. ಇಲ್ಲ ಸರ್ ನಾನು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಓದ್ತೀನಿ ಅಂತಂದರೆ ಇಟ್ ಇಸ್ ವೆರಿ ಗುಡ್. ಇಲ್ಲ ಸರ್ ನಾನು ಕನ್ನಡ ಮೀಡಿಯಮ್ದ ವಿದ್ಯಾರ್ಥಿ ಆಗಿದ್ದೀನಿ, ನಾನು ಕನ್ನಡ ಭಾಷೆ ಒಳಗಡೆ ನಾನು ಈ ಪುಸ್ತಕವನ್ನು ಓದ್ತೀನಿ ಅನ್ನೋದಾದರೆ ಅಫ್ಕೋರ್ಸ್ ನೀವು ಕನ್ನಡ ಮೀಡಿಯಮ್ಗಳು ಕೂಡ ತಯಾರಿ ಮಾಡ್ಕೋಬಹುದು. ಅದಕ್ಕೆ ನೀವು ಡಾಕ್ಟರ್ ವಾಮದೇವಪ್ಪ ಅವ್ರದ್ದು HB ವಾಮದೇವಪ್ಪ ಅವ್ರದ್ದು ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ತೆಗೆದುಕೊಳ್ಬಹುದು. ಇದು 50 ಅಂಕದೊಳಗೆ ನಿಮಗೆ ಆಲ್ಮೋಸ್ಟ್ ಆಗಿ ಕನಿಷ್ಠ 40 ಅಂಕ ತೆಗೆದುಕೊಳ್ಳಿಕ್ಕೆ ಸಹಾಯ ಆಗ್ತೈತಿ. ಜೊತೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಬಿಡಿಸಿ ಅದರಲ್ಲಿರುವಂತಹ 4 ಆಪ್ಷನ್ಸ್ಗಳ ಮೇಲೆ ಇನ್ ಡೀಟೇಲ್ ಆದ ಟಿಪ್ಪಣಿ ನೋಟ್ಸನ್ನು ಮಾಡಿದರೆ ಎಕ್ಸಾಮ್ಸ್ಗೆ ಒಂದು 90% ನೀವು ತಯಾರಿ ಆದಂಗೆ. ಇನ್ನು ಮುಂದಿನ ಒಂದು ವಿಷಯ ಅಂತ ಜನರಲ್ ಅವೇರ್ನೆಸ್. ಸೊ ಇಲ್ಲಿ GK ಅಂತ ಬರ್ತೈತಿ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಅದೇ ರೀತಿಯ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಸೈನ್ಸ್ ಅಂತ ಕೂಡ ಇದರೊಳಗೆ ಬರ್ತೈತಿ. ಇದು 15 ಅಂಕಗಳಿರ್ತಾವೆ. ಈ ಒಂದು ವಿಷಯಕ್ಕೆ ನೀವು GK ಬುಕ್ಕಿಗೆ ನೀವು ಲೂಸೆಂಟ್ ಅವ್ರ ಪಬ್ಲಿಕೇಶನ್ ಜನರಲ್ ನಾಲೆಜ್ ಅನ್ನೋ ಬುಕ್ಕನ್ನು ನೀವು ತಯಾರಿ ಮಾಡ್ಕೊಳ್ಬಹುದು. ಚೆನ್ನಾಗಿದೆ ಲೂಸೆಂಟ್ ಪಬ್ಲಿಕೇಶನ್ ಅವ್ರದ್ದು. ಸೊ ಇದು ಮುಂದುವರೆದು ಇದು GKಗಾದರೆ ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಈ ಒಂದು ವಿಷಯಕ್ಕೆ ನೀವು ಓದ್ಕೊಳ್ಬೇಕಾಗಿರೋದು ಅರಿಯನ್ ಪಬ್ಲಿಕೇಶನ್ ಅವ್ರದ್ದು ಕೂಡ ಚೆನ್ನಾಗಿದೆ ಈ ಬುಕ್, ನೀವು ಇದನ್ನು ತೆಗೆದುಕೊಳ್ಬಹುದು. ಇಲ್ಲ ಸರ್ ನನಗೆ ಇದು ಬೇಡ ಅಂತಂದರೆ S ಚಾಂದ್ ಪಬ್ಲಿಕೇಶನ್, ದಟ್ ಈಸ್ ನಿಮ್ಗೆ ಗೊತ್ತಾಯಿದೆ, ಚೆನ್ನಾಗಿ ಹೇಳ್ತಾರೆ, ಅದು ಅವ್ರದ್ದು ಬುಕ್ ಅಂತ ತೆಗೆದುಕೊಳ್ಬಹುದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್, ಬೇಸಿಕ್ ಮ್ಯಾಥಮೆಟಿಕ್ಸೇ ನೀವು ಮ್ಯಾಥಮೆಟಿಕ್ಸ್ ಒಳಗಿರುವಂತಹ ಇಲ್ಲಿ ನಾವು ಸಾಮಾನ್ಯ ನೋಡ್ತೀವಿ ನಂಬರ್ ಸಿಸ್ಟಮ್, ಬೋರ್ಡ್ ಮಾಸ್, ಡೆಸಿಮಲ್ಸ್, ಫ್ಯಾಕ್ಷನ್ಸ್, LCM, HCF ಇವೆಲ್ಲ ವಿಷಯಕ್ಕೆ ನೀವೇನು ಮಾಡ್ಬೋದು, ಗೂಗಲನ್ನು ನೀವು ಸರ್ಚ್ ಮಾಡಬಹುದು. ಅಲ್ಲಿರುವಂಥ ವಿಸ್ತೃತವಾದಂಥ ಸಿಲೆಬಸ್ಸನ್ನು ನೀವು ಸ್ಟಡಿ ಮಾಡ್ಬೋದು ಯೂಟ್ಯೂಬ್ ಮುಖಾಂತರ, ಅದು ಕೂಡ ನಿಮಗೆ ಅವೈಲಬಲ್ ಇದೆ. ಇನ್ನು ಜನರಲ್ ಸೈನ್ಸ್ ಅನ್ನು ನೋಡೋದಾದರೆ ಜನರಲ್ ಸೈನ್ಸ್ಗೆ ನೀವು ಅಗೇನ್ ಮತ್ತೆ ಲೂಸೆಂಟ್ ಅವ್ರದ್ದೇ ಒಂದು ಬುಕ್ ಚೆನ್ನಾಗಿ ಬರ್ತೈತಿ, ಅದನ್ನೇ ಕೂಡ ತೆಗೆದುಕೊಳ್ಬಹುದು. ಅದಿಲ್ಲ ಅಂತಂದರೆ ನೀವು ಯಾವುದು ಯೂತ್ ಹೋಗ್ಬೋದು, ಅರಿಹಂತ್ ಅವ್ರ ಪಬ್ಲಿಕೇಶನ್ ಚೆನ್ನಾಗಿದೆ ಬುಕ್, ಸೊ ಯೂತ್ ಹೋಗ್ಬೋದು. ಆಲ್ಮೋಸ್ಟ್ ಆಗಿ ಪ್ರಶ್ನೆ ಪತ್ರಿಕೆ ಈಸಿ ಬರ್ತೈತೆ ಅನ್ನೋಕ್ಕಿಂತ ನೀವು ಯಾವ ಬುಕ್ಕನ್ನು ಓದ್ತಿರಲ್ಲ ಅದನ್ನು ನೀವು ಪದೇ ರಿವಿಷನ್ ಮಾಡಬೇಕು. ಕನಿಷ್ಠವಾದರೂ 5 to 6 ಟೈಮ್ಸ್ ರಿವಿಷನ್ ಮಾಡಬೇಕು. ದೆನ್ ಪ್ರೀವಿಯಸ್ ಇಯರ್ ಕ್ವಶನ್ 4 to 5 ಟೈಮ್ಸ್ ನೀವು ರಿವಿಷನ್ ಮಾಡಬೇಕು. ರಿವಿಷನ್ಸ್ ಮಾಡದೆ ನೀವೇನಾದರೂ ಪರೀಕ್ಷೆನ ಬರಲಿಕ್ಕೆ ಹೋದರೆ ನೀವೇನು ಓದಿರ್ತಿರಲ್ಲ ಅದ್ರ ಬಗ್ಗೆ ನಿಮಗೆ ಡೌಟ್ಸ್ ಇರ್ತದೆ. ವಿಶೇಷವಾಗಿ ನೀವು ಏನೆಲ್ಲ ನೀವು ಓದಿರ್ತಿರಲ್ಲ ಅದನ್ನು ಡೈಜೆಸ್ಟ್ ಆಗದೆ ನೀವು ವಿಷಯವನ್ನು ಅರ್ಥ ಮಾಡ್ಕೊಳಿಕ್ಕಾಗಂಗಿಲ್ಲ. ಸೊ ಅದಕ್ಕೆ ರಿವಿಷನ್ ಈಸ್ ಅ ಕೀ ಟು ಸಕ್ಸಸ್ ಅಂತಾರಲ್ಲ. ಸೊ ಅದಕ್ಕೆ ಅದರ್ ಥಿಂಗ್ ದ್ಯಾಟ್ ನೀವು ಒಂದು ಎಕ್ಸಾಮ್ಸ್ ಬಿಫೋರ್ ಒಂದು 20 days to 25 days ನೀವೇನಾದರೂ ಉಳಿಸ್ಕೊಂಡಿದ್ರೆ ನೀವು ರಿವಿಷನ್ಸ್ ಜೊತೆಗೆ ಮಾಕ್ ಟೆಸ್ಟ್ ಮತ್ತು ಪ್ರಾಕ್ಟೀಸ್ ಟೆಸ್ಟನ್ನು ಮಾಡಬಹುದು. ಇದು ನಿಮ್ಗೆ ಭಾಳ ಹೆಲ್ಪ್ಫುಲ್ ಕೊಡ್ತೈತಿ. ಆ್ಯಂಡ್ ದೆನ್ ದಟ್ ಮುಂದುವರೆದು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಂತ ಅನೇಕ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನಿಮಗೊಂದು ನಾನು 3 to 4 ರೈಲ್ವೆ ಜೋನ್ಸ್ಗಳಿಗೆ ಹೇಳ್ತೀನಿ. ಅದರೊಳಗಡೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅಥವಾ ಎಲ್ಲ ಇಷ್ಟ ಆಗ್ತಾವಲ್ಲ ಅವುಗಳನ್ನೆಲ್ಲ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮೊದಲಿಗೆ ಬಿಲಾಸ್ಪುರ್ ಸೆಕ್ಷನ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿ ನಿಮಗೆ ಹೆಚ್ಚಿನ ಒಂದು ಹುದ್ದೆಗಳು ಸಿಗ್ತಾವೆ. ದೆನ್ ದಟ್ ಬಿಲಾಸ್ಪುರ್ ಸಿಗಲಿಲ್ಲ ಅಂತಂದರೆ ನಿಮಗೆ ನಾನು ಗುವಾಹಟಿ ಹೇಳ್ತೀನಿ, ಗುವಾಹಟಿನ ಒಳಗೂ ಕೂಡ ನೀವು ಹಾಕ್ಬೋದು. ಆದ್ಬಿಟ್ರೆ ಕೋಲ್ಕತ್ತಾದೊಳಗಡೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಮಾತ್ರ ಹೆಚ್ಚಿನ ಹುದ್ದೆಗಳಿಗೆ ನಿಮ್ಮ ಅವಕಾಶ ಇದೆ. ಆದ್ಬಿಟ್ರೆ ನಿಮಗೆ ಮುಂಬೈ ಒಳಗಡೆ ಹೆಚ್ಚಿನ ಅವಕಾಶವನ್ನು ಸಿಗ್ತೈತಿ, ಮುಂಬೈ ಒಳಗಡೆ ಹಾಕಿ. ಮುಂಬೈಯಲ್ಲಿ ವಿಶೇಷವಾಗಿ ಯಾವ ಸಬ್ಜೆಕ್ಟ್ ಅಂತಂದರೆ ಅದು ಸೈನ್ಸ್ ಸಬ್ಜೆಕ್ಟಿಗೆ ಹೆಚ್ಚಾಗಿ ಅವಕಾಶ ಸಿಗ್ತೈತಿ ಇಲ್ಲಿ. ದೆನ್ ದಟ್ ನೀವು ಪ್ರಯಾಗ್ರಾಜ್ ಒಳಗಡೆ ಅಷ್ಟೇನಿಲ್ಲ, ಗುವಾಹಟಿ, ಬಿಲಾಸ್ಪುರ್ ಮತ್ತು ಮುಂಬೈಯಲ್ಲಿ ನೀವು ಟ್ರೈ ಮಾಡಬಹುದು. ವಿಶೇಷವಾಗಿ ಬಿಲಾಸ್ಪುರ ಹೆಚ್ಚಿಗೆ ಇದಾವೆ, ಕರ್ನಾಟಕದಲ್ಲಿ ಬೆಂಗಳೂರು ಕಡಿಮೆ ಇದೆ. ಸೊ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಂತಂದರೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಈ ಪ್ರಶ್ನೆ ಬರೀತಾರೆ, ಲಕ್ಷಾಂತರ ಜನರು ಬರೀತಾ ಇದ್ದಾರೆ, ಆಲ್ ಓವರ್ ಇಂಡಿಯಾ ಅಪ್ಲಿಕೇಶನನ್ನು ಹಾಕಿರ್ತಾರೆ. ಸೊ ಇಲ್ಲಿ ಒಂದು ಹುದ್ದೆಗಳಿಗೆ ಕಾಂಪಿಟೇಷನ್ ಜಾಸ್ತಿನೇ ಇರ್ತೈತಿ ಅಂತ ಗೊತ್ತಿರ್ತೈತಿ ನಿಮಗೆ. ಸೊ ಅದಕ್ಕೆ ನೀವು ಕೇವಲ ಬುಕ್ಸ್ ತೊಗೊಂಡು ಓದೋದಷ್ಟೇ ಅಲ್ಲ, ಓಕೆ ಆ ಓದಿದಂಥ ಬುಕ್ಸನ್ನು ಎಷ್ಟು ಬಾರಿ ರಿವಿಷನ್ ಮಾಡ್ತೀರಿ ಅನ್ನೋದು ಅದು ಮ್ಯಾಟ್ರ್ ಆಗುತ್ತೆ. ಅದು ಮುಂದುವರೆದು ನೀವು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತೈತಿ. ಮತ್ತು
ಕ್ವಶನ್ ಪೇಪರನ್ನು ನೀವು ಬಿಡಿಸಬೇಕಾಗ್ತೈತಿ. ಲಾಸ್ಟ್ ಒಂದು 2021-20 ಒಳಗೆ ಆದಂತಹ RRBದು ಕ್ವಶನ್ ಪೇಪರ್ ತೊಗೊಳ್ಳಿ. ಅದ್ರ ಜೊತೆಗೆ ಅದು ಸಿಗಲಿಲ್ಲಪ್ಪ ಅಂತಂದರೆ ನೀವು ಈ ನವೋದಯ ವಿದ್ಯಾಲಯ ಮತ್ತು ಕೇಂದ್ರೀಯ ವಿದ್ಯಾಲಯ ಮತ್ತು EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಸೊ ಇದ್ರದ್ದು ಒಂದು ನೀವು ಕ್ವಶನ್ ಪೇಪರ್ಸನ್ನು ತೊಗೋಬಹುದು. ಇಟ್ ವಿಲ್ ಡೆಫಿನೆಟ್ಲಿ that will give you that more and more opportunity to crack this exams, ಸೊ ನೀವು ಇವನ್ನೆಲ್ಲ ಬಿಡಿಸ್ತಾ ಹೋಗಬೇಕು. ನಿಮ್ಗೊಂದು ಐಡಿಯಾ ಬರ್ತೈತಿ. ಮತ್ತು ಇಲ್ಲಿ ನೀವು ಕೇವಲ ಬಿಡಿಸ್ತಾ ಹೋಗೋದಷ್ಟೇ ಅಲ್ಲ, ನೀವು ಯಾವ ಟಾಪಿಕನ್ನು ಓದಿರಲ್ಲ ಆ ಟಾಪಿಕ್ ಮೇಲ್ಗಡೆ ಯಾವ್ಯಾವ ರೀತಿಯಾಗಿ ಹೇಗೆ ಪ್ರಶ್ನೆ ಬರ್ಬೋದು ಅಂತ ನೀವು ಮೊದಲೇ ಊಹೆ ಅಂದರೆ ಇಮ್ಯಾಜಿನೇಷನ್ ಅಥವಾ ಗೆಸ್ ಮಾಡಿರ್ಬೇಕಾಗ್ತೈತಿ. ಅಂದಾಗ ನೀವು ಓದಿದ್ದಕ್ಕೊಂದು ಸಾರ್ಥಕತೆ ಇರ್ತೈತಿ. ಮತ್ತು ಪರೀಕ್ಷೆ ಬರೆಯೋಕ್ಕಿಂತ ಮೊದಲು ಆ ಕಾನ್ಫಿಡೆನ್ಸನ್ನು ನೀವು ಗೇನ್ ಮಾಡಬೇಕಾಗ್ತೈತಿ. ನೀವು ಯಾವಾಗ ಕಾನ್ಫಿಡೆನ್ಸನ್ನು ಗೇನ್ ಮಾಡ್ತಿರಲ್ಲ ಅವಾಗ ಮಾತ್ರ ಯಾವುದೇ ಒಂದು ಎಕ್ಸಾಮ್ಸನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಅದ್ಬಿಟ್ಟು ನಾನು ಓದಿದ್ದೇನೆ ಅಂತ ನೀವು ಹೋದರೆ ಅಫ್ಕೋರ್ಸ್ ನಿಮಗೆ ವಿಜಯ ಸಿಗ್ತೈತಿ, ಬಟ್ 100% ಸಿಗಂಗಿಲ್ಲ ಅಂತ ಹೇಳ್ತೀನಿ ನಾನು. ಸೊ ಬಿಫೋರ್ ದ್ಯಾಟ್ ಗೋಯಿಂಗ್ ಟು ರೈಟ್ ಎಕ್ಸಾಮಿನೇಷನ್ಸ್, ಯಾವುದೇ ಒಂದು ಎಕ್ಸಾಮ್ಸ್ಗೆ ನಿಮ್ಮದು ಕಂಟಿನ್ಯೂಸ್ ಡೆಡಿಕೇಶನ್, ಡೆಟರ್ಮಿನೇಷನ್ ಮತ್ತು ಕನ್ಸಿಸ್ಟೆನ್ಸಿ ಇರ್ತೈತಿ. ಇರೋದಷ್ಟೇ ಅಲ್ಲ, ಅವಕ್ಕೆ ಒಂದು ನೀವು ಹೊಳಪು ಕೊಡಬೇಕಾದ್ರೆ, ಶೈನ್ ಮಾಡಬೇಕಾದ್ರೆ ರಿವಿಷನ್ಸ್ ಬಹಳ ಬರ್ತೈತಿ. ಸಾಧ್ಯವಾದರೆ ಒಂದು 5 to 6 ಟೈಮ್ಸ್ ಆದಮೇಲೆ ನೋಟ್ಸ್ಗಳನ್ನು ಮಾಡೋಕ್ಕೆ ಹೋಗ್ರಿ. ಅದಕ್ಕಿಂತ ಮೊದಲಿಗೆ ನಾನು ನೋಟ್ಸ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಡಿಸಿಷನ್ ಫ್ರಮ್ ಯು. ಸೊ ಐ ಡೋಂಟ್ ವಾಂಟ್ ಟು ಸೇ ದ್ಯಾಟ್ ಕೆಲವೊಬ್ರು ನೋಟ್ಸ್ ಮಾಡ್ತಾ ಓದ್ತೀನಿ ಅನ್ನೋದಾದರೆ ಇರೋ ಬುಕ್ಕನ್ನು ನೀವು ಒಂದೇ ಬಾರಿಗೆ ನೋಟ್ಸ್ ಮಾಡೋಕ್ಕೆ ಹೋದರೆ ಇರೋ ಬುಕ್ಕನ್ನು ನೀವು ಮತ್ತೊಂದು ಸಲ ಬರೆದು ಬಿಡ್ತೀರಿ. ಸೊ ಅದಕ್ಕೆ ನಿಮಗೇನು ಐಡಿಯಾಸೇ ಬರೋಂಗಿಲ್ಲ ಅಲ್ಪ ಅದು. ಸೊ ಹೆಂಗೆ ಬರೀತೀರಿ ನೀವು ಅಂತ, ಒಂದೇ ಸಲಕ್ಕೆ ನೋಟ್ಸ್ ಹೆಂಗೆ ಮಾಡ್ತೀರಿ? ಸೊ ಅದಕ್ಕೆ ನಾನು ನಿಮಗೆ ಒಂದು 5 to 6 ಟೈಮ್ಸನ್ನು ಓದಿದಾದ್ಮೇಲೆ ಯಾವ ಪಾಯಿಂಟ್ಸನ್ನು ತೊಗೋಬೇಕು, ಯಾವ ಪಾಯಿಂಟ್ಸನ್ನು ಬಿಡಬೇಕು ಅನ್ನೋದನ್ನು ನಿಮಗೆ ನಾನು ಹೇಳಿದ್ದೀನಿ. ಸೊ ಅದನ್ನು ಗೊತ್ತಿರಬೇಕಲ್ವಾ ನಿಮಗೆ. ಒಂದು 5 to 6 ಬಾರಿ ಓದಿದಾಗೆ ಗೊತ್ತಾಗುತ್ತೆ, ಹೌದಪ್ಪ ಇದು ಚೆನ್ನಾಗಿದೆ, ಇದು ನನಗೆ ಅರ್ಥ ಆಗೈತಿ, ಇದನ್ನು ನೋಟ್ಸ್ ಮಾಡಿದ್ರೆ ನಾನು ಓದಿಲ್ಲ ಅದನ್ನೇ ಬರ್ತೈತಿ ಅಂತ. ಸೊ ಅದಕ್ಕೆ ನಾನು ನಿಮಗೆ ಬೇಗ ನೋಟ್ಸ್ ಮಾಡಿರಿ ಅಂತ ಹೇಳಂಗಿಲ್ಲ. ದೆನ್ ನೋಟ್ಸ್ ಮಾಡಿದರೆ ಭಾಳ ಅಂದರೆ ಭಾಳ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಆಗಿರ್ಬೋದು, ಅದೇ ಎಕ್ಸಾಮ್ಸ್ಗೆ ಆಗಿರ್ಬೋದು. ಬಟ್ ಇವೆಲ್ಲ ನಿಮಗೆ ಏನಾಗ್ತೈತಿ, ಟೈಮ್ ಜಾಸ್ತಿ ತಗೊಳ್ಳೋದ್ರಿಂದ ಬಿಫೋರ್ ಒಂದು 30 days ಯು ಹ್ಯಾವ್ ಟು ಬಿ ಕೇರ್ಫುಲ್. ದೆನ್ ಡೂ ರಿವಿಷನ್ ಆ್ಯಸ್ ಮಚ್ ಆಸ್ ಯು ಕ್ಯಾನ್. ದೆನ್ ಅಟೆಂಡ್ ಮಾಕ್ ಟೆಸ್ಟ್, ಸಾಧ್ಯವಾದರೆ ಆನ್ಲೈನಲ್ಲಿ ಮಾಕ್ ಟೆಸ್ಟನ್ನು ಅಟೆಂಡ್ ಆಗಿರಿ. ಈವನ್ ಕ್ವಶನ್ ಪೇಪರ್ಸ್ ಕೂಡ ಕನ್ನಡ ಮೀಡಿಯಮ್ದಲ್ಲಿ ಇರ್ತೈತಿ, ನೀವೇನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ನೀವು ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಡೈಲಿ ಸಾಲ್ವ್ ಮಾಡ್ತಾ ಇರಿ, ನಿಮಗೆ ಅದು ಭಾಳ ಹೆಲ್ಪ್ಫುಲ್ ಆಗ್ತೈತಿ. ನೀವು ಯಾವುದಾದ್ರೂ ಒಂದು ಸೆಕ್ಷನ್ ಒಳಗೆ ವೀಕ್ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟುಬಿಡಿ, ಅದ್ರ ಬಗ್ಗೆ ಕೊರಗುವಂಥ ಅವಶ್ಯಕತೆ ಇಲ್ಲ. ಈಗ ನೋಡಿ, ಜನರಲ್ ಪ್ರೊಫೆಷನಲ್ ಅಬಿಲಿಟಿ ಏನು ಇದೆಯಲ್ಲ, ಸೊ ಅದಕ್ಕೆ ಜಾಸ್ತಿ ಒತ್ತು ಕೊಡಿ. ಪ್ರೊಫೆಷನಲ್ ಅಬಿಲಿಟಿ ಒಳಗಡೆ ಮಿನಿಮಮ್ ಒಂದು 50 ಕ್ವಶನ್ಸ್ ಬರ್ತಾವೆ ಅಂದರೆ ಯು ಹ್ಯಾವ್ ಟು ಕ್ರ್ಯಾಕ್ 50 ಕ್ವಶನ್ಸ್. ಸೊ ಔಟ್ ಆಫ್ 45 ಆದರೂ ನೀವು ತಗೋಬೇಕು. ಅದರ್ ಥಿಂಗ್ ದ್ಯಾಟ್ ನೀವು ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ದರೆ ಉಳಿದು GK ಇದೆ, ಜನರಲ್ ಸೈನ್ಸ್ ಇದೆ. ದೆನ್ ಅದರ್ ಥಿಂಗ್ ದ್ಯಾಟ್ ಬೇರೆ ಬೇರೆ ಸಬ್ಜೆಕ್ಟ್ ಅದಾವ, ನೀವು ಅವುಗಳ ಇಂಟೆಲಿಜೆನ್ಸ್ ಇದೆ, ಅವುಗಳ ಮೇಲೆ ಫೋಕಸ್ ಮಾಡಿ 100% ನಿಮ್ಗೆ ಸಕ್ಸಸ್ ಆಕೈತಿ. ದೆನ್ ನಿಮ್ಗೆ ಏನೋ ಒಂದು ಪ್ರಿಪ್ರೇಷನ್ ಮಾಡಬೇಕಂತಾಗ ಸಮಸ್ಯೆ ಬಂದೇ ಬರ್ತೈತಿ. ಸೊ ಅಂಥ ಟೈಮ್ ಒಳಗೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ, ಸರ್ ನಾನು ಹಿಂಗೆ ಓದ್ತಾ ಇದ್ದೆ, ಇದು ಅರ್ಥ ಆಗಲಿಲ್ಲ ಅಥವಾ ನೋಟ್ಸ್ ಮಾಡಬೇಕಾ ಬೇಡ ಅಂತ. ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಯುವರ್ ಡೌಟ್ಸ್ ಆ್ಯಂಡ್ ದೆನ್ ಸಾಲ್ವ್ ಯುವರ್ ಡೌಟ್ಸ್ ಡೆಫಿನೆಟ್ಲಿ. ಆ್ಯಂಡ್ ಅದರ್ ಥಿಂಗ್ ದ್ಯಾಟ್ ನಿಮಗೆ ಕನ್ಸಿಸ್ಟೆನ್ಸಿಯಾಗಿ ಓದೋದಿದೆ ದಯವಿಟ್ಟು ಮಾತ್ರ ಓದಿ. ಮತ್ತು ನೀವು ಓದುವಂತಹ ಪ್ಲೇಸ್ ಇದೆಯಲ್ಲ, ಡಿಸ್ಟ್ರಾಕ್ಷನ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಮೊಬೈಲನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡ್ಕೊರಿ, ಅಥವಾ ನೀವು ಅದನ್ನು ಏರೋಪ್ಲೇನ್ ಮೋಡಲ್ಲಿ ಹಾಕೊಂಡು ಓದ್ರಿ. ನಿಮ್ಮೊಂದು ಸಪ್ರೇಟ್ ಅದನ್ನು ಟೈಮ್ ಟೇಬಲನ್ನು ಮೇಂಟೈನ್ ಮಾಡಿಕೊಡಿ. ಡೈಲಿ ನಾನು 6 hours ಓದ್ತೀನಿ, ಒಂದು 2 hours ರಿವಿಷನ್ ಮಾಡ್ತೀನಿ, ಇನ್ನೊಂದು 2 hours ನಾನು ಕ್ವಶನ್ ಪೇಪರ್ ಬಿಡಿಸ್ತೀನಿ ಅಂತ ಕೇವಲ ಓದೋ ಅಷ್ಟೇ ನೀವು ಮಾಡ್ತಾ ಹೋಗಬೇಡಿ ದಯವಿಟ್ಟು, ಇಲ್ಲ ಅಂದರೆ ನೀವು 100% ಫೇಲ್ ಆಗ್ತೀರಿ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಈ ವಿಡಿಯೋದಿಂದ ನಿಮಗೆಲ್ಲೇ ಡೌಟ್ಸ್ ಕ್ಲಿಯರ್ ಆಗಿದ್ದಾವೆ, ಮತ್ತು ಬುಕ್ ಲಿಸ್ಟ್ ಕೂಡ ನಾನು ಕೊಟ್ಟಿದ್ದೀನಿ. ಇನ್ನೂ ಡೌಟ್ಸ್ ಇದಾವಪ್ಪ ನನಗೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ನಾನು ವಿಡಿಯೋದಿಂದ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತಿದೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.